ತುಂಬ ಚೆನ್ನಾಗಿರುವಂತಹ ವಾತಾವರಣ. ಬೆಳಗಿನ ಈ ಮಂಜು ಕವಿದಂತಹ ವಾತಾವರಣ, ಶಿಶಿರ ಋತು, ಮಾಘ ಮತ್ತು ಪಾಲ್ಗುಣ ಮಾಸಗಳಲ್ಲಿ ಬರುವಂತಹ ಈ ಋತುವಿನಲ್ಲಿ ಈ ರೀತಿ ಸಾಮಾನ್ಯವಾಗಿರ್ತದೆ. ಪಾಲ್ಗುಣ ಮಾಸದಲ್ಲಿ ಆಲ್ಮೋಸ್ಟ್ ಇರೋದಿಲ್ಲ, ಪೂರ್ಣ ಮೋಡ ಕ್ಲಿಯರ್ ಆಗುತ್ತೆ. ಸೊ ಶಿಶಿರ ಋತುವಿನ ಪ್ರಾರಂಭದ ಮಾಸದಲ್ಲಿ ಈ ಥರ ಸಿಗ್ತದೆ. ಇದನ್ನು ಸಹಾಯ ಮಾಡ್ಕೊಳ್ಳೋದು ಹೇಗೆ, ನಮಗೆ ಆರೋಗ್ಯಕ್ಕೆ ಹೇಗೆ ಹೆಲ್ಪ್ ಮಾಡ್ಕೊಳ್ಳೋದು ಅಂದರೆ, ಪಿತ್ತ ಪ್ರಕೃತಿಯವರು ಈ ಇದರಲ್ಲಿ ತಲೆಗೊಂದು ಟೋಪಿ ಹಾಕ್ಕೊಂಡು ಪಿತ್ತ ಪ್ರಕೃತಿ ಇಂತಹ ವಾತಾವರಣದಲ್ಲಿ ಅಡ್ಡಾಡಿದರೆ ಸಾಕಷ್ಟು ಪಿತ್ತ ಶಮನ ಆಗ್ತದೆ, ಮನಸ್ಸಿಗೆ ಶಾಂತಿ ಸಿಗ್ತದೆ. ಸೊ ಪಿತ್ತ ಶಮನ ಆಗೋದು ಶಾರೀರಿಕವಾಗಿ ಹೀಟ್ ಅಂತಿರಲ್ಲ, ಅದೆಲ್ಲ ತಂಪಾಗ್ತದೆ. ಆದರೆ ಎಚ್ಚರ ಇರಲಿ, ನನ್ನ ಕಾಲಿಗೇನೂ ಹಾಕ್ಕೊಳ್ಳೋದಿಲ್ಲ, ಮೈಗೇನೂ ಹಾಕ್ಕೊಳ್ಳೋದಿಲ್ಲ, ತಲೆಗೇನೂ ಹಾಕ್ಕೊಳ್ಳೋದಿಲ್ಲ ಅಂತ ಬಂದರೆ ತೊಂದರೆ ಆಗ್ತದೆ. ಆಚಾರ್ಯರು ಯಾವಾಗಲೂ ಹೇಳಿದ್ದಾರೆ, ತಲೆಗೆ ಚೆನ್ನಾಗಿ ಸುತ್ತಕೊಂಡು, ರುಮಾಲನ್ನು ಸುತ್ತಕೊಂಡೇ ಹೊರಗಡೆ ಬರಬೇಕು ಅಂತ. ಸೊ ನೆತ್ತಿಗೆ ಇದನ್ನು ಬಡಿಸ್ಕೋಬೇಡಿ, ಉಳಿದಂತೆ ಶರೀರಕ್ಕೆ ತುಂಬ ಹಿತಕಾರಿ. ಹಾಗೆ ಇದರಲ್ಲಿ ಒಂದು ಆಧ್ಯಾತ್ಮಿಕ ಭಾವನೂ ಇದೆ. ಇನ್ನೊಂದು ಸ್ವಲ್ಪ ಹೆಚ್ಚು ಮಂಜು ಕವಿತು ಅಂತ ಹೇಳಿದರೆ ನಮ್ಮನ್ನು ನಾವು ಮರ್ತು ಬಿಡ್ತೀವಿ. ಟೈಮ್ ಅನ್ನೋದು ಸ್ಥಿರವಾಗಿ ನಿಂತು ಬಿಡ್ತದೆ ಅಂತ ಅನಿಸುತ್ತೆ. ನೀವು ಗಮನಿಸಿ ನೋಡಿ, ಒಂದು ಸ್ವಲ್ಪ ತುಂಬ ಆಳೋ ದಟ್ಟುವ ಮಂಜು ಬಿದ್ದಾಗ ನೀವು ನಡೀತಾ ಹೋಗಿ ಟೈಮ್ ಸ್ಟ್ಯಾಗ್ನೆಂಟ್ ಆಗುತ್ತೆ. ಅಂದರೆ ಒಳಗಿನ ಟೈಮ್, ಶರೀರ ಒಳಗಿನ ಟೈಮ್ ಸ್ಟ್ಯಾಗ್ನೆಂಟ್ ಆಗುತ್ತೆ. ಅಂದರೆ ಟೋಟಲಿ ಆಯುಷ್ಯ ಅನ್ನೋದೇ ಒಂದು ಕ್ಷಣಕ್ಕೆ ಹಿಂದೆ ನಿಂತು ಬಿಡ್ತದೆ. ಅಂದರೆ ಚಲಿಸೋದಿಲ್ಲ, ಮನಸ್ಸು ಚಲಿಸಲ್ಲ, ಬುದ್ಧಿ ಚಲಿಸಲ್ಲ, ಇಂದ್ರಿಯ ಚಲಿಸಲ್ಲ, ಶರೀರ ಯಾವುದೂ ಚಲನೆಗೆ, ಈ ಜಗತ್ತಿನ ಚಲನೆ ಜೊತೆಗೆ ಇರೋದಿಲ್ಲ. ಅಷ್ಟು ಫ್ರೆಶ್ನೆಸ್ನ ಕೊಡುವಂಥ ಒಂದು ಸುಸಂದರ್ಭ ಇದು. ಇಂಥದನ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ. ಧನ್ಯವಾದಗಳು.